ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನನಗೆ ಇವತ್ತು ಕ್ರೇವಿಂಗ್ ಆಗ್ತಿದೆ, ಅಂದರೆ ಫಿಂಗರ್ ಚಿಪ್ಸ್ ತಿನ್ನಬೇಕು ಅಂತ. ಸೊ ಆಚೆಗಡೆ ಹೋಗಿ ಯಾಕೆ ತರೋದು ಅಂತ ನಾನು ಮನೇಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಟು ಇಟ್. 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಮತ್ತೆ ಇದಕ್ಕೆ ಕೊಟ್ಟಿದ್ದಾರೆ. ಸಂಜೆ ಆಗಿರೋದ್ರಿಂದ ಅಂದರೆ ಮಕ್ಕಳಿಗೇನಾದರೂ ಸ್ಕೂಲಿಂದ ಬಂದ ಕೂಡಲೇ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಾವು ಮನೇಲಿ ಹೀಗೆ ಮಾಡ್ಕೊಳ್ಬೋದು. ಜಸ್ಟ್ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಇದು ಮಾಡೋದಕ್ಕೆ. ನೀರು ಬೇಯಿಸಿಟ್ಕೋಬೇಕು, ಅಂದರೆ ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಬೇಕಿದೆ. ಆ್ಯಕ್ಚುಲಿ ಕಟ್ ಮಾಡಿಕೊಂಡು ಅದೇನು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಒಂದು 5 ಮಿನಿಟ್ಸ್ ನೀರಲ್ಲಿ ಹಾಕಬೇಕು. ಇದನ್ನು ನೀರಲ್ಲಿ ಹಾಕ್ಕೊಂಡು 5 ಮಿನಿಟ್ಸ್ ನೀರಲ್ಲಿ ಹಾಕಬೇಕು. 5 ಮಿನಿಟ್ಸ್ ನೀರಲ್ಲಿ ಹಾಕಿದ ಕೂಡಲೇ ಅದೇನಾಗುತ್ತೆ, ಒಂಚೂರು ಬೇಯುತ್ತೆ. ಮಾಲ್ಗಳಲ್ಲೆಲ್ಲ ಹೋದರೆ ಎಷ್ಟೆಲ್ಲ ಕಾಸ್ಟ್ಲಿ ಆಗುತ್ತೆ ಗೊತ್ತಾ. ಇದನ್ನು ಫಿಂಗರ್ ಚಿಪ್ಸ್ ಮಾಡ್ಕೊಂಡು ಫಿಂಗರ್ ಚಿಪ್ಸ್ ಆರ್ಡ್ರ್ ಮಾಡಿದ್ರೇ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ಅದಕ್ಕೆ ಮಕ್ಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬೇಗ ಕೂಡ ಮಾಡಿಕೊಡ್ಬೋದು ನಾವು ಮನೇಲಿ ಹೇಳಿದ ಕೂಡಲೇ. ಸೊ ಅದಕ್ಕೆ ನಾನು ಕೂಡ ಮಾಡ್ಕೊಂಡು ತಿಂತಾ ಇದ್ದೀನಿ, ಮಾಡ್ಕೊಂಡು ತಿನ್ನಬೇಕು ಅಂತ. ಸೊ ಅದು ಸಂಜೆ ಹೊತ್ತೇನಾದರೂ ಮಾಡ್ಕೊಂಡು ಏನು ತಿನ್ನೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸೊ ಇದನ್ನು ನಾವು ಮಾಡ್ಕೊಂಡು ತಿನ್ನೋದು ಮನೇಲಿ. ಕಾರ್ನ್ಫ್ಲವರ್ ಒಂದು ಮನೇಲಿರಬೇಕು ಆ್ಯಕ್ಚುಲಿ. ಇದಕ್ಕೆ ಕಾರ್ನ್ಫ್ಲವರ್ ಇದ್ದರೆ ಬೆಟರ್. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಉದ್ದಕ್ಕೆ. ಸೊ ಇದನ್ನು ನಾನು ಸ್ವಲ್ಪ ಹೊತ್ತು ಮೆತ್ತಗಾಗಿ ಹೋಗುತ್ತೆ, ಅಂದರೆ ಫುಲ್ ಬೆಂದ್ಬಿಡುತ್ತೆ. ಸೊ ಜಾಸ್ತಿನೂ ಕೂಡ ಬೇಯಿಸ್ಕೋಬಾರ್ದು ನಾವು, ಅಂದರೆ 5 ಮಿನಿಟ್ಸ್ ಅಷ್ಟೇ. ಸೊ ಹಾಕಿದ್ದೀನಿ ಇವಾಗ. ಸೊ ಇದು ರೆಡಿ ಆಗೋವರೆಗೂ ನಾನಿವಾಗ ಇದ್ರ ಜೊತೆಗೆ ಹಾಗೆ ಮಸ್ಕ್ ಮೆಲನ್ ಜ್ಯೂಸ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಮಸ್ಕ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ. ಸೊ ಅದು ಒಂದು 5 ಮಿನಿಟ್ಸ್ ಬೇಯಷ್ಟರಲ್ಲಿ, ಆ್ಯಕ್ಚುಲಿ 5 ಮಿನಿಟ್ಸ್ ಬೇಯಷ್ಟರಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆ, ನನ್ನ ಫೇವ್ರೆಟ್ ಮಸ್ಕ್ ಮೆಲನ್ ಮಾತ್ರ ಹಿಂಗೇನೂ ಕೂಡ ತಿನ್ಬೋದು. ಆ್ಯಕ್ಚುಲಿ ಏನೋ ಸಕ್ಕರೆ ಹಾಕ್ಕೊಂಡು ಇದನ್ನು ತಿನ್ಬೋದು. ನಾನು ಇವಾಗ ಮನೇಲಿ ಹಾಲಿರೋದ್ರಿಂದ ಹಾಲು ಹಾಕ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಳ್ತೀನಿ ಮಸ್ಕ್ ಮೆಲನ್ ಇದು. ಸೊ ಇದನ್ನು ತಕ್ಕೊಂಡು ಬಟ್ ಸ್ವೀಟ್ ಇಲ್ಲ, ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೇಬೇಕು. ಮಸ್ಕ್ ಮೆಲನ್ ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಅಮೇಝಿಂಗ್ ಆಗಿರುತ್ತೆ ಕುಡಿಯೋದಕ್ಕೆ. ಸೊ ಇದನ್ನು ಮೇಲ್ಗಡೆ ತಕ್ಕೊಂಡ್ಬಿಡ್ತೀನಿ ನಾನು ಇದನ್ನು. ಆ್ಯಕ್ಚುಲಿ ನನಗೆ ಬೇಸಿಗೆ ಕಾಲದಲ್ಲಿ ಯಾವುದೇ ಫ್ರೂಟ್ ಇಷ್ಟ ಅಂತಂದರೆ ದ್ರಾಕ್ಷಿ ಅಂತೂ ಫುಲ್ ಫೇವ್ರೆಟ್. ನಮ್ಗೆ ದ್ರಾಕ್ಷಿ ಅಂತಂದರೆ ಫುಲ್ ಫೇವ್ರೆಟ್ ಆಗುತ್ತೆ. ಹಾಗೆ ದ್ರಾಕ್ಷಿ, ಕಲ್ಲಂಗಡಿ ಹಣ್ಣು, ಅದಕ್ಕಿಂತ ಹೆಚ್ಚಾಗಿ ದ್ರಾಕ್ಷಿನೇ ಭಾಳ ಇಷ್ಟ ನನಗೆ. ಸೊ ಇದನ್ನು ಹೀಗೆ ಕಟ್ ಮಾಡಿಕೊಂಡು ಫಿಂಗರ್ ಚಿಪ್ಸ್ ಬೇಯೋಷ್ಟರಲ್ಲಿ ಕಟ್ಟಿಂಗು ಆಗೋಯ್ತು ಇದ್ರದ್ದು. ಸೊ ಇದನ್ನು
ಫಸ್ಟು ನಾವು ಫಿಂಗರ್ ಚಿಪ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಇದು ಆಮೇಲೆ ಫುಲ್ ಹಣ್ಣೆಲ್ಲ ಇದೆ, ಬೆಂದಿದೆ. ಸೊ ಇದನ್ನು ನಾನು ಆಫ್ ಮಾಡ್ತೀನಿ ಇವಾಗ. ಬೆಂದಿದೆ ಇವಾಗ, ಸಾಕಿಷ್ಟೇ ಬೆಂದಿರೋದು. ಒಂದು 5 ಮಿನಿಟ್ಸ್ ಆಯಿತು ನಾನು ಅದು ಕಟ್ಟಿಂಗ್ ಮಾಡಿದ್ದದು. ಮತ್ತು ಮಿಕ್ಸಿಯಲ್ಲಿ ಇಟ್ಟಿದ್ದಾರೆ. ಓಕೆ, ಮಿಕ್ಸಿ. ಸೊ ಇವಾಗ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿರೋ ಸೊ ಕಟ್ ಮಾಡಿರೋ ಪೀಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತೇನೆ ಸ್ವಲ್ಪ. ನಮ್ಮ ಇದರಲ್ಲಿ ಒಂದು ಲೋಟ ಟೈಪ್ ಇಟ್ಟಿದ್ದಾರೆ ನಮ್ಮತ್ತೆ. ಸೊ ಅದರಲ್ಲಿ 2 ಹಾಕ್ತೀನಿ. ಅದು ಸಪ್ಪೆ ಇದೆ, ಒಂದೊಂದು ಸ್ವೀಟ್ ಇರುತ್ತೆ, ಇದು ಸಪ್ಪೆ ಇದೆ ಅದಕ್ಕೆ. ಸೊ ನಾನು 2 ಕಪ್ ಶುಗರ್ ಹಾಕ್ಕೊಳ್ತೀನಿ. ಸೊ ಹಾಗೆ ಆಮೇಲೆ ಇನ್ನೊಂದು ಫಸ್ಟು ಹೀಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು, ಬಿಕಾಸ್ ಇದಾಗಿಬಿಡುತ್ತೆ. ಸೊ ಅದಕ್ಕೆ ಹೀಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಫಸ್ಟು. ಸೊ ಇದನ್ನು ನೋಡಿ, ನೀರು ಹಾಕಿಲ್ಲ ಅಂದರೂ ಕೂಡ ಸೊ ಎಷ್ಟು ಲಿಕ್ವಿಡ್ ಆಗಿದೆ. ಸೊ ಅದಕ್ಕೆ ಫಸ್ಟು ಹಾಗೆ ಇದು ಮಾಡಬೇಕು ಅಂತ. ಸೊ ಇವಾಗ 1 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, 1 ಕಪ್ ಹಾಲು ಹಾಕಿದ್ದೀನಿ. ಸಖತ್ ಟೇಸ್ಟಿಯಾಗಿದೆ, ಯಮ್ಮಿ ಆಗಿದೆ ಕೂಡ. ಆಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಜ್ಯೂಸ್ ಅಂತೂ ರೆಡಿ ಆಯಿತು. ಸೊ ಇವಾಗ ಫಿಂಗರ್ ಚಿಪ್ಸ್ ಮಾಡೋಣ. ಸೊ ಇದನ್ನು ನಾನು ಸರ್ವ್ ಮಾಡ್ಕೊಳ್ತೇನೆ. ಇದಕ್ಕೇನು ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಫ್ಯಾನಿಗೆ. ಖಾರ ಪುಡಿ ಹಾಕ್ತೀನಿ. ಮಸಾಲ ಚಿಪ್ಸ್ ಮಾಡೋಣ, ಅಲ್ಲ ಮಸಾಲ ಫಿಂಗರ್ ಚಿಪ್ಸ್ ಮಾಡೋಣ. ಇನ್ನೊಂಚೂರು ಹಾಕ್ತೀರಿ ನೋಡ್ರಿ, ಸಾಕು. ಸಾಕ್ಬಿಡಿ, ಕ್ರಿಸ್ಪಿ ಆಗಿರೋಕ್ಕೆ. ನೀರು ಹಾಕೋದು ಬೇಡ ಅಲ್ಲ, ಹಿಂಗೆ ಹಿಂಗೆ ಬಿಡೋದ? ಬರೀ ಇದಾಗಿದೆ ಒಣ ಹತ್ಕೊಳ್ತು. ಖಾರ ಪುಡಿ ಹಾಕೊಂಡೇನ್ರಿ? ಖಾರ ಪುಡಿ ಮಸಾಲ ಫಿಂಗರ್ ಚಿಪ್ಸ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ. ಸೊ ಈ ರೀತಿ ಕಾಣ್ತಿದೆ ನೋಡಿ.
ಆ್ಯಕ್ಚುಲಿ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಬೇಕು, ಅಷ್ಟೊಂದು ಪೇಷನ್ಸ್ ಇಲ್ಲ ನನಗೆ. ಸೊ ಅದಕ್ಕೆ ಹಾಗೆ ಇಮಿಡಿಯೇಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ 1 ಡೇ ಸ್ಟೋರ್ ಮಾಡಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ, ಸೊ ಇದನ್ನು ಕರಿಬೇಕು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ಹತ್ರ. ಬಟ್ ಇವಾಗಲೂ ಕೂಡ ಅಷ್ಟೇನು ಇಲ್ಲ, ಬಟ್ ಚೆನ್ನಾಗೇ ಬಂದಿದೆ. ಮನೇಲೆ ಇನ್ನೊಂದು ಕಲ್ತು ಚೆನ್ನಾಗಿರುತ್ತೆ. ತುಂಬ ಯಾವಾಗ ಹಾಕೊಂಡ್ರೆ ಹೆವಿ ಟೇಸ್ಟ್ ಹೊಡಿಯುತ್ತೆ. ಜ್ಯೂಸ್ ರೆಡಿಯಾಗಿದೆ, ಸೊ ಅದನ್ನು ಕೂಡ ತಿನ್ನಬೇಕು. ರಸಮಲೈ ಜ್ಯೂಸ್ ರೆಡಿಯಾಗಿದೆ. ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಫಿನಿಶ್ಡ್ ಮಾಡಿದ್ ಮುಗಿ. ಆ್ಯಕ್ಚುಲಿ 3 ಬಟರ್ ಸೊ ನನ್ನ ಸ್ನ್ಯಾಕ್ಸ್ ರೆಡಿ. ಸೊ ಜ್ಯೂಸ್ ಕೂಡ ರೆಡಿ. ಚಿಯರ್ಸ್ ಗಾಯ್ಸ್. ಹಾಗೆ ಸ್ನ್ಯಾಕ್ಸ್ ರೆಡಿ, ನಾನು ತಿನ್ನಕ್ಕೆ ರೆಡಿ. ನೀವು ಹಾಗೆ ತಿನ್ಕೊಳ್ಳಿ, ಮಾಡ್ಕೊಳ್ಳಿ. ನೆಕ್ಸ್ಟ್